ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today online class. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ riveting, riveted joints and rivet size calculations ಈ ವಿಷಯಗಳ ಬಗ್ಗೆ ವಿಷಯವನ್ನ ಮನನ ಮಾಡಿಕೊಂಡಿದ್ದೀರಾ. In this class we will discuss hand riveting tools. ರಿವಿಟಿಂಗ್ ಅನ್ನ ಮಾಡಬೇಕಾದ್ರೆ ಮ್ಯಾನ್ಯುವಲ್ ಆಗಿ ಯಾವ್ಯಾವ ಟೂಲ್ಸ್ ಅನ್ನ ನಾವು ಬಳಸ್ತೀವಿ, ಅದರಲ್ಲಿ ಕಾಕಿಂಗ್ ಅಂದ್ರೆ ಏನು, ಫುಲ್ ರಿಂಗ್ ಅಂದ್ರೆ ಏನು, ಕಾಕಿಂಗ್ ಟೂಲ್, ಫುಲ್ ರಿಂಗ್ ಟೂಲ್ ಅಂದ್ರೆ ಏನು, ಮತ್ತೆ ರಿವಿಟ್ ಫಾಲ್ಟ್ ಆಗುತ್ತೆ, ರೀಸನ್ಸ್ ಫಾರ್ ಫಾಲ್ಟಿ ರಿವಿಟಿಂಗ್, ಈ ವಿಷಯಗಳನ್ನ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. Today objectives of this class, at the end of this lesson you shall be able to name the different hand riveting tools and its uses, state the purpose of caulking and full ring, distinguish between caulking and full ring process, reason for faulty riveting, that means defective riveting and their causes. ಈ ತರಗತಿಯಲ್ಲಿ ಮುಖ್ಯವಾಗಿ ಯಾವೆಲ್ಲ ಹ್ಯಾಂಡ್ ರಿವಿಟಿಂಗ್ ಟೂಲ್ಸ್ ಇದೆ, ಅವುಗಳ ಉಪಯೋಗ ಏನು, ಕಾಕಿಂಗ್ ಮತ್ತೆ ಫುಲ್ ರಿಂಗ್ ಅನ್ನ ಯಾತಕ್ಕೆ ಮಾಡಬೇಕು, ಅವೆರಡಕ್ಕಿರತಕ್ಕಂತ ವ್ಯತ್ಯಾಸಗಳೇನು, ಮತ್ತೆ ಫಾಲ್ಟಿ ರಿವಿಟಿಂಗ್ ಅಂದ್ರೆ ರಿವಿಟ್ ತಪ್ಪಾಗಲಿಕ್ಕೆ ಅಥವಾ ಡಿಫೆಕ್ಟಿವ್ ರಿವಿಟಿಂಗ್ ಆಗಲಿಕ್ಕೆ ಏನು ಕಾರಣಗಳಿರುತ್ತೆ ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹ್ಯಾಂಡ್ ರಿವಿಟಿಂಗ್ ಟೂಲ್ಸ್ ನಲ್ಲಿ ಮೊದಲನೆಯದಾಗಿ ನಾವು ರಿವಿಟ್ ಸೆಟ್ ಅನ್ನು ತಿಳ್ಕೊಳ್ಳೋಣ. ಸೊ ಏನು ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಚಿತ್ರದಲ್ಲಿ, ಇದನ್ನ ನಾನು ರಿವಿಟ್ ಸೆಟ್ ಅಂತ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಏನಿದು ರಿವಿಟ್ ಸೆಟ್? ಮೇಲ್ಗಡೆ ಇರ್ತಕ್ಕಂಥದ್ದು ಈ ಚಿತ್ರದಲ್ಲಿ, ಇದನ್ನ ರಿವಿಟ್ ಸೆಟ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕೆಳಗಡೆ ಇರ್ತಕ್ಕಂಥದ್ದು ಡಾಲಿ, ಮಧ್ಯದಲ್ಲಿ ಜಾಬ್ ಇದೆ, ಎರಡು ಪೀಸ್ ಸೀಟ್ ಆಫ್ ಮೆಟಲ್ ಅನ್ನ ರಿವಿಟಿಂಗ್ ಮಾಡಿ ಆ ರಿವಿಟ್ ಅನ್ನ ಏನ್ ಮಾಡಿದ್ದಾರೆ ಗೋಲ್ ಒಳಗಡೆಗೆ ಇನ್ಸರ್ಟ್ ಮಾಡಿ, ಮೇಲ್ಗಡೆ ರಿವಿಟ್ ಸೆಟ್ ಇದೆ, ಕೆಳಗಡೆ ಡಾಲ್ ಇದೆ. ನೋಡೋಣ ಈಗ ರಿವಿಟ್ ಸೆಟ್ ಅಂದ್ರೆ ಏನ್ ತಿಳ್ಕೊಳ್ಳೋಣ. ದಿಸ್ ರಿವಿಟ್ ಸೆಟ್ ಆರ್ ಯೂಸ್ಡ್ ಟು ಬ್ರಿಂಗಿಂಗ್ ದ ಪ್ಲೇಟ್ಸ್ ಕ್ಲೋಸ್ಲಿ ಟುಗೆದರ್ ಆಫ್ಟರ್ ಇನ್ಸರ್ಟಿಂಗ್ ಎ ರಿವಿಟ್ ಇನ್ ದ ಹೋಲ್. ಈ ರಿವಿಟ್ ಸೆಟ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಈ ಎರಡು ಪ್ಲೇಟ್ಗೆ ಡ್ರಿಲ್ ಹಾಕಿ ರಿವಿಟ್ ಅನ್ನ ಇನ್ಸರ್ಟ್ ಆದ ನಂತರ ಎರಡು ಪ್ಲೇಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರೆಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅದು ಕ್ಲೋಸ್ ಆಗಿ ಟೈಟ್ ಆಗ್ಬೇಕು, ಕಂಪ್ರೆಸ್ ಆಗ್ಬೇಕು, ಎರಡು ಪ್ಲೇಟ್ ಪ್ರೆಸ್ ಆಗ್ಬೇಕು, ಆಗ ರಿವಿಟ್ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಮಧ್ಯ ಬೇರೆ ಫಾಲ್ಟಿ ರಿವಿಟಿಂಗ್ ಆಗುತ್ತೆ. ಹಾಗಾಗಿ ದಿಸ್ ರಿವಿಟ್ ಸೆಟ್ ಈಸ್ ಯೂಸ್ಡ್ ಟು ಬ್ರಿಂಗಿಂಗ್ ದ ಪ್ಲೇಟ್ಸ್ ಕ್ಲೋಸ್ಲಿ ಟುಗೆದರ್ ಆಫ್ಟರ್ ಇನ್ಸರ್ಟಿಂಗ್ ಎ ರಿವಿಟ್ ಇನ್ ದ ಹೋಲ್. ಹೋಲ್ ನಲ್ಲಿ ಇನ್ಸರ್ಟ್ ಮಾಡಾದ ನಂತರ ಕೆಳಗಡೆ ನೋಡಿ ಡಾಲಿ ಇದೆ, ಅದಕ್ಕೆ ಈಗಾಗಲೇ ಇರತಕ್ಕಂತ ಎಡ್ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಮೇಲ್ಗಡೆಯಿಂದ ಏನ್ ಮಾಡ್ತಾ ಇದ್ದಾರೆ, ಆ ರಿವಿಟ್ ಸೆಟ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರೆಸ್ ಅನ್ನ ಮಾಡ್ತಾ ಇದ್ದಾರೆ. ದಿಸ್ ರಿವಿಟ್ ಸೆಟ್ ಈಸ್ ರಿಕ್ವೈರ್ಡ್ ವೈಲ್ ರಿವಿಟಿಂಗ್ ಥಿನ್ ಪ್ಲೇಟ್ಸ್ ಆರ್ ಸೀಟ್ ವಿತ್ ಸ್ಮಾಲ್ ರಿವಿಟ್ಸ್. ಸಾಮಾನ್ಯವಾಗಿ ಈ ರಿವಿಟ್ ಸೆಟ್ ಅನ್ನ ಅಂದ್ರೆ ಈ ರೀತಿ ಡಾಲಿ ಮತ್ತೆ ಈ ರಿವಿಟ್ ಸೆಟ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತ ಅಂದ್ರೆ, ಥಿನ್ ಪ್ಲೇಟ್ಸ್ ಅನ್ನ ರಿವಿಟಿಂಗ್ ಮಾಡುವಾಗ ಮತ್ತೆ ಸ್ಮಾಲ್ ರಿವಿಟ್ಸ್ ಅನ್ನ ಥಿನ್ ಪ್ಲೇಟ್ ನಲ್ಲಿ ರಿವಿಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ರಿವಿಟ್ ಸೆಟ್ ಅನ್ನ ನಾವು ಬಳಸ್ತೀವಿ. ಅಂದ್ರೆ ರಿವಿಟ್ ಸೆಟ್ ಈಸ್ ಒನ್ ಆಫ್ ದ ಹ್ಯಾಂಡ್ ಟೂಲ್ ಈಸ್ ಯೂಸ್ಡ್ ಫಾರ್ ಬ್ರಿಂಗಿಂಗ್ ದ ಪ್ಲೇಟ್ಸ್ closely together after inserting a rivet in the hole. It is required while riveting thin plates. So rivet set ಅಂದ್ರೆ ಗೊತ್ತಾಯ್ತಲ್ಲ. Now let us come to combined rivet set ಅಂತ ಬಂದಿದೆ. A tool which can be used for setting and forming the head of the rivet.
ಈ ಒಂದು ಕಂಬೈನ್ಡ್ ರಿವಿಟ್ ಸೆಟ್ ಏನಿದೆ, ಇಲ್ಲಿ ನಿಮಗೆ ಚಿತ್ರದಲ್ಲಿ ಏನ್ ಬರ್ತಾ ಇದೆ, ಇದನ್ನು ನಾವು ಕಂಬೈನ್ಡ್ ರಿವಿಟ್ ಸೆಟ್ ಅಂತ ನಾವು ಕರಿತೀವಿ. ಇದು ಈ ಕಂಬೈನ್ಡ್ ರಿವಿಟ್ ಸೆಟ್ ಅನ್ನ ನಾವು ರಿವಿಟಿಂಗ್ ನಲ್ಲಿ ಯಾವಾಗ ಬಳಸ್ತೀವಿ ಅಂದ್ರೆ, ಈ ಟೂಲ್ ಅನ್ನ ಸೆಟ್ ಮಾಡ್ಲಿಕ್ಕೆ, ರಿವಿಟ್ ನ ಹೋಲ್ ಒಳಗಡೆ ಇನ್ಸರ್ಟ್ ಮಾಡಾದ್ಮೇಲೆ ಸೆಟ್ ಮಾಡ್ಲಿಕ್ಕೆ, ಮತ್ತೆ ಎಡ್ ಅನ್ನು ಕೂಡ ನಾವೇನ್ ಮಾಡಬಹುದು, ಫಾರ್ಮೇಶನ್ಸ್ ಮಾಡಬಹುದು. ಈಗ ಒಂದ್ ಸೈಡ್ ಎಡ್ ಇದೆ, ಇನ್ನೊಂದ್ ಸೈಡ್ ಎಡ್ ಬೇಕಲ್ಲ, ಇದೇ ತರ ನಾವು ಉದಾಹರಣೆಗೆ ಸ್ನ್ಯಾಪ್ ಹೆಡ್ ಕಪ್ ಹೆಡ್ ಇದ್ರೆ ಅದೇ ತರ ಹೆಡ್ ಅನ್ನ ಫಾರ್ಮೇಶನ್ಸ್ ಮಾಡಬಹುದು. ಹಾಗಾಗಿ ಇದನ್ನು ನಾವು ಕಂಬೈನ್ಡ್ ರಿವಿಟ್ ಸೆಟ್ ಅಂತ ಕರಿತೀವಿ. ಒಂದ್ ಕಡೆ ರಿವಿಟ್ ಅನ್ನ ಕ್ಲೋಸ್ಲಿ ಟು ಬ್ರಿಂಗಿಂಗ್ ಕ್ಲೋಸ್ ಆಗಿ ಅದನ್ನ ಪ್ರೆಸ್ ಮಾಡ್ಲಿಕ್ಕೆ, ಮತ್ತೆ ಹೆಡ್ ಅನ್ನ ಫಾರ್ಮೇಶನ್ ಮಾಡ್ಲಿಕ್ಕೆ ಕಂಬೈನ್ಡ್ ರಿವಿಟ್ ಸೆಟ್ ಅನ್ನ ನಾವು ಬಳಸ್ತೀವಿ. ಇನ್ನೊಂದು ಡ್ರಿಫ್ಟ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಡ್ರಿಫ್ಟ್ ಈಸ್ ಯೂಸ್ ಟು ಅಲೈನ್ ದ ಹೋಲ್ಸ್ ಟು ಬಿ ರಿವಿಟೆಡ್. ಈ ಡ್ರಿಫ್ಟ್ಸ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂದ್ರೆ, ಹೋಲ್ ಅನ್ನ ಅಲೈನ್ ಮಾಡ್ಲಿಕ್ಕೆ. ಅಂದ್ರೆ ರಿವಿಟ್ ಅನ್ನ ಮಾಡುವಾಗ ನೀವು ಈಗಾಗಲೇ ಡ್ರಿಲ್ ಅನ್ನ ಮಾಡಿರ್ತೀವಿ, ಆ ಎರಡು ಪ್ಲೇಟ್ ಅನ್ನ ನೀವು ಅಲೈನ್ ಮಾಡ್ಬೇಕಾಗುತ್ತೆ. ಕೆಳಗಡೆ ಪ್ಲೇಟ್ ಅಲ್ಲಿ ಇರ್ತಕ್ಕಂಥ ಹೋಲು, ಮೇಲ್ಗಡೆ ಪ್ಲೇಟ್ ಅಲ್ಲಿ ಇರ್ತಕ್ಕಂಥ ಹೋಲು ಎರಡೂ ಕೂಡ ಒಂದೇ ಆಕ್ಸಿಸ್ಗೆ ಬರ್ಬೇಕಾಗುತ್ತೆ. ಆ ರೀತಿ ಅಲೈನ್ ಮಾಡೋದಕ್ಕೆ ಬಿಫೋರ್ ಇನ್ಸರ್ಟಿಂಗ್ ಎ ರಿವಿಟ್, ಆ ಸೀಟ್ ಅನ್ನ ಹೋಲ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಅಲೈನ್ ಮಾಡ್ಬೇಕಾಗುತ್ತೆ, ನೇರ ಮಾಡ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಡ್ರಿಫ್ಟ್ ಅಂತ ನಾವು ಯೂಸ್ ಮಾಡ್ತೀವಿ. ಮಕ್ಕಳೇ, ಇಲ್ಲಿ ನಿಮ್ಗೆ ಡ್ರಿಫ್ಟ್ ಅಂತ ಅನೇಕ ಕಡೆ ಬರುತ್ತೆ. ಈಗ ಉದಾಹರಣೆಗೆ ಡ್ರಿಲ್ಲಿಂಗ್ ಮಷಿನ್ಸ್ ನಲ್ಲಿ ನಾವು ಡ್ರಿಫ್ಟ್ ಅನ್ನ ಯೂಸ್ ಮಾಡೋದು ಟು ರಿಮೂವ್ ಸಾಕೆಟ್ಸ್, ಟೇಪರ್ ಸಾಂಕ್ ಡ್ರಿಲ್ ಬಿಟ್ ಅನ್ನ ತೆಗಿಲಿಕ್ಕೆ, ಸ್ಲೀವ್ ಅನ್ನ ನಾವು ರಿಮೂವ್ ಮಾಡ್ಲಿಕ್ಕೆ ಸ್ಪಿಂಡಲ್ ಇಂದ ಡ್ರಿಫ್ಟ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ಸ್ ನಲ್ಲಿ. ಇಲ್ಲಿ ರಿವಿಟಿಂಗ್ ನಲ್ಲಿ ಡ್ರಿಫ್ಟ್ ಅನ್ನ ಯೂಸ್ ಮಾಡೋದು, ಹೋಲ್ ಅನ್ನ ಅಲೈನ್ ಮಾಡ್ಲಿಕ್ಕೆ ನಾವು ಡ್ರಿಫ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಆ ಡ್ರಿಫ್ಟೇ ಬೇರೆ, ಈ ಡ್ರಿಫ್ಟೇ ಬೇರೆ. ಅಲ್ಲಿ ಕೇಳಿದ್ರೆ ಬರೀತಕ್ಕಂತ ಆನ್ಸರೇ ಬೇರೆ, ಇಲ್ಲಿ ಕೇಳಿದ್ರೆ ಬರೀತಕ್ಕಂತ ಆನ್ಸರೇ ಬೇರೆ ಇರಬೇಕು. ಇದನ್ನ ನೆನಪಿನಲ್ಲಿ ನೀವು ಇಟ್ಕೊಳ್ಬೇಕು. ದಿಸ್ ಡ್ರಿಫ್ಟ್ ಯೂಸ್ಡ್ ಇನ್ ರಿವಿಟಿಂಗ್ ಟು ಅಲೈನ್ ದ ಹೋಲ್ಸ್ ಟು ಬಿ ರಿವಿಟೆಡ್. ಅಲ್ಲಿಗೆ ರಿವಿಟ್ ಸೆಟ್ ಆಯ್ತು, ಕಂಬೈನ್ಡ್ ರಿವಿಟ್ ಸೆಟ್ ಆಯ್ತು, ಮತ್ತೆ ಡ್ರಿಫ್ಟ್ ಆಯ್ತು. ಅನದರ್ ಒನ್ ಹ್ಯಾಂಡ್ ಟೂಲ್ ದಟ್ ಇಸ್ ಕಾಲ್ಡ್ ಡಾಲಿ. ಹಿಂದೆ ರಿವಿಟ್ ಸೆಟ್ ಕೆಳಗಡೆ ಇಟ್ಟಿದ್ದು. ದಿಸ್ ಡಾಲಿ ಇಸ್ ಯೂಸ್ಡ್ ಟು ಸಪೋರ್ಟ್ ದ ಹೆಡ್ ಆಫ್ ದ ರಿವಿಟ್. ಈಗ ಆಲ್ರೆಡಿ ರಿವಿಟ್ ಅನ್ನ ನೀವು ಇನ್ಸರ್ಟ್ ಮಾಡುವ ಒಂದ್ ಕಡೆ ಹೆಡ್ ಇರುತ್ತೆ, ಆ ಹೆಡ್ ಅನ್ನ ಸಪೋರ್ಟ್ ಮಾಡಬೇಕು, ಇಲ್ಲಾಂದ್ರೆ ಅದು ಡ್ಯಾಮೇಜ್ ಆಗೋಗುತ್ತೆ. ಹಾಗಾಗಿ ಅದನ್ನ ಡ್ಯಾಮೇಜ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಡಾಲಿಯನ್ನ ನಾವು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ರಿವಿಟ್ ಸೆಟ್ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ರಿವಿಟ್ ಸೆಟ್ ಇದೆ, ಇಲ್ಲಿ ಕೆಳಗಡೆ ಕೊಟ್ಟಿದೀವಿ ಡಾಲಿ ಅಂತ ನಾನು ತೋರಿಸಿದ್ದೀನಿ. ಸೊ ಡಾಲಿ ಇಸ್ ಯೂಸ್ ಟು ಸಪೋರ್ಟ್ ಹೆಡ್ ಆಫ್ ದ ರಿವಿಟ್ ವಿಚ್ ಇಸ್ ಆಲ್ರೆಡಿ ಫಾರ್ಮ್ ಟು ಪ್ರಿವೆಂಟ್ ಡ್ಯಾಮೇಜ್ ಟು ದ ಸೇಪ್ ಆಫ್ ರಿವಿಟೆಡ್. ಅರ್ಥ ಆಯ್ತಾ? ಮೇಲ್ಗಡೆ ರಿವಿಟ್ ಸೆಟ್ ಆ ಪ್ಲೇಟ್ ಅನ್ನ ಪ್ರೆಸ್ ಮಾಡಿ ಕ್ಲೋಸ್ಲಿ ಬ್ರಿಂಗಿಂಗ್ ದ ಪ್ಲೇಟ್ಸ್ ಟುಗೆದರ್. ರಿವಿಟ್ ಸೆಟ್. ಡಾಲಿ ಟು ಸಪೋರ್ಟಿಂಗ್ ದಿ ಹೆಡ್ ಆಫ್ ದಿ ರಿವಿಟ್. ರಿವಿಟ್ ಸ್ನ್ಯಾಪ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ರಿವಿಟ್ ಸ್ನ್ಯಾಪ್. ಅಂದ್ರೆ ಈ ರಿವಿಟ್ ಸ್ನ್ಯಾಪ್ ನೋಡಿ, ನಿಮಗೆ ನೋಡ್ತಾ ಇದ್ರೆ ಕಾಣಿಸ್ತಾ ಇದ್ರೆ, ಸ್ನ್ಯಾಪ್ ಅಂದ್ರೆ ಹೆಡ್ ಅನ್ನ ಫಾರ್ಮೇಶನ್ ಮಾಡ್ತಾ ಇದ್ರೆ, ಕೆಳಗಡೆ ಇರ್ತಕ್ಕಂಥದ್ದು ಡಾಲಿ, ಹೆಡ್ಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಸೈಡ್ ಹೆಡ್ ಇಲ್ವಲ್ಲ, ಅಲ್ಲಿ ಹೆಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಹೆಡ್ ಸೇಪ್ ಅನ್ನ ಫಾರ್ಮೇಶನ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಿಸ್ ರಿವಿಟ್ ಸ್ನ್ಯಾಪ್ ಇಸ್ ಯೂಸ್ಡ್ ಟು ಫಾರ್ಮ್ ಫೈನಲ್ ಸೇಪ್ ಆಫ್ ದಿ ರಿವಿಟ್. ಫೈನಲ್ ಸೇಪ್ ಅಂದ್ರೆ ಇನ್ನೊಂದು ಸೈಡ್ ಹೆಡ್ ಅನ್ನ ಫೈನಲ್ ಸೇಪ್ ಅನ್ನ ಕೊಡ್ಲಿಕ್ಕೆ. ಈಗ ಆಲ್ರೆಡಿ ನೀವು ಹ್ಯಾಮರ್ ಅಲ್ಲಿ ಹೊಡ್ಕೊಂಡು ಹೆಡ್ ಅನ್ನ ರಫ್ಲಿ ಫಾರ್ಮೇಶನ್ಸ್ ನ ಮಾಡ್ಕೊಂಡಿರ್ತೀವಿ, ಅದನ್ನ ಸ್ಮೂತ್ ಅಥವಾ ಫೈನಲ್ ಫಿನಿಶ್ ಅನ್ನ ಕೊಡ್ಬೇಕಾದ್ರೆ ನಾವು ಈ ರಿವಿಟ್ ಸ್ನ್ಯಾಪ್ ಅನ್ನ ನಾವು ಬಳಸ್ತೀವಿ. ಸೊ ಅವೈಲಬಲ್ ಟು ಮ್ಯಾಚ್ ಡಿಫರೆಂಟ್ ಶೇಪ್ಸ್ ಆಫ್ ರಿವಿಟ್ ಹೆಡ್. ಬೇರೆ ಬೇರೆ ರಿವಿಟ್ ಹೆಡ್ಗೆ ಸೈಜ್ಗೆ ಮ್ಯಾಚ್ ಆಗೋ ತರ ಈ ಸ್ನ್ಯಾಪ್ ಅನ್ನ ನಾವು ಬಳಕೆಯಲ್ಲಿ ನಾವು ಬಳಸ್ತೀವಿ. ಇನ್ನೊಂದು ಹ್ಯಾಂಡ್ ರಿವಿಟರ್. ಈಗ ನಿಮಗೆ ರಿವಿಟ್ ಸ್ನ್ಯಾಪ್, ಡಾಲಿ, ಕಂಬೈನ್ಡ್ ರಿವಿಟ್ ಸೆಟ್, ಡ್ರಿಫ್ಟ್, ರಿವಿಟ್ ಸ್ನ್ಯಾಪ್, ಇಷ್ಟು ರಿವಿಟಿಂಗ್ ಹ್ಯಾಂಡ್ ಟೂಲ್ಸ್ ಅನ್ನು ನಾವು ತಿಳಿದುಕೊಂಡ್ವಿ. ಈಗ ನಂತರ ಸೊ ಹ್ಯಾಂಡ್ ರಿವಿಟರ್ ಅಂತ ನಾವು ಒಂದು ಟೂಲ್ ಇದೆ. ಏನ್ ಸರ್ ಇದು ಹ್ಯಾಂಡ್ ರಿವಿಟರ್ ಅನ್ನೋದನ್ನು ನಾವು ನೋಡಿದಾಗ, ದಿಸ್ ಈಸ್ ಹ್ಯಾಂಡ್ ರಿವಿಟರ್. ಏನು ಈಗ ನಿಮ್ಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ, ಇದನ್ನ ಹ್ಯಾಂಡ್ ರಿವಿಟರ್ ನಾವು ಕರಿತೀವಿ. ಇಟ್ ಇಸ್ ಒನ್ ಆಫ್ ದ ಟೂಲ್ ಯೂಸ್ಡ್ ಫಾರ್ ರಿವಿಟಿಂಗ್. ಸೊ ಆಸ್ ಎ ಲೆವರ್ mechanism,
hand riveter is one of the tool used for riveting manually. ಗೊತ್ತಾಯ್ತಾ? So it has a lever mechanism which adjusts the pressure between the jaws when handle is pressed. ನೋಡಿ ಇಲ್ಲಿ ಹ್ಯಾಂಡಲ್ ಇದೆಯಲ್ಲ, ಈ ಹ್ಯಾಂಡಲ್ ಅನ್ನ ಗನ್ ತರ ಈ ರೀತಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಪ್ರೆಷರ್ ಎಕ್ಸರ್ಟ್ಸ್ ಆಗಿ ರಿವಿಟಿಂಗ್ ಆಗುತ್ತೆ. ಸೊ ದಟ್ಸ್ ಒನ್ ಆಫ್ ದಿ ಹ್ಯಾಂಡ್ ರಿವಿಟರ್ ಯೂಸ್ಡ್ ಫಾರ್ manual riveting process. It is useful for riveting copper and aluminum rivets. So soft rivets ಗೆ it is very suitable. ಯಾವುದು ಕಾಪರ್ ಮತ್ತೆ ಅಲ್ಯೂಮಿನಿಯಂ ರಿವಿಟ್ ಅನ್ನ ರಿವಿಟಿಂಗ್ ಮಾಡ್ತೀವಲ್ಲ ನಾವು, ಅಲ್ಲಿ ಹ್ಯಾಂಡ್ ರಿವಿಟರ್ ಅನ್ನ ನಾವೊಂದು ಟೂಲ್ ಆಗಿ ನಾವು ರಿವಿಟಿಂಗ್ ಟೂಲ್ ಆಗಿ ನಾವು ಬಳಸ್ತೀವಿ. ಇಲ್ಲಿ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ರಿವೈಟ್ ಇಂಟರ್ಚೇಂಜಬಲ್ ಆನ್ಯುವಲ್ಸ್ ಕ್ಯಾನ್ ಬಿ ಪ್ರೊವೈಡೆಡ್. ಅಂದ್ರೆ ಇಲ್ಲಿ ಏನು ಆನ್ಯುವಲ್ ಅನ್ನ ಕೊಟ್ಟಿರ್ತಾನೆ, ಇದು ನೋಡಿ ನಿಮ್ಗೆ ಒಂಥರ ಮೈಕ್ರೋಮೀಟರ್ ಇದೆಲ್ಲ ಆ ರೀತಿ ಕಾಣಿಸ್ತದೆ. ಈ ಕಡೆ ಯು ಶೇಪ್, ಸಿ ಶೇಪ್ ನಲ್ಲಿ ಇದೆ, ಇದು ಯು ಆರ್ ಸಿ ಶೇಪ್ ನಲ್ಲಿ ಇದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಹ್ಯಾಂಡ್ವಿಲ್ಸ್ ಇರುತ್ತೆ. ಹ್ಯಾಂಡ್ವಿಲ್ ಅನ್ನು ನಾವೇನ್ ಮಾಡ್ಬೋದು, ಇಂಟರ್ಚೇಂಜ್ ಅನ್ನ ಆ ಒಂದು ಅವಕಾಶ ಇದರಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ಪಾಪ್ ರಿವಿಟರ್ ಅಂತ ಬರುತ್ತೆ. ಸೊ ದಿಸ್ ಪಾಪ್ ರಿವಿಟರ್ ಈಸ್ ಯೂಸ್ಡ್ ಫಾರ್ ಪಾಪ್ ರಿವಿಟಿಂಗ್. ಪಾಪ್ ರಿವಿಟ್ಸ್ ಅಂತ ಬರುತ್ತೆ, ನಿಮಗೆ ಟ್ಯೂಬುಲಾರ್ ರಿವಿಟ್ಸ್ ಅಂತ ಬರುತ್ತೆ. ಆ ಪಾಪ್ ರಿವಿಟ್ ಅನ್ನ ರಿವಿಟಿಂಗ್ ಮಾಡ್ಲಿಕ್ಕೆ ಈ ಒಂದು ಪಾಪ್ ರಿವಿಟರ್ ಅನ್ನೋ ಒಂದು ಗನ್ ಅನ್ನ, ಹ್ಯಾಂಡ್ ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಯೂಸ್ಡ್ ಟು ರಿವಿಟ್ ಪಾಪ್ ರಿವಿಟ್ಸ್ ಬೈ ಹ್ಯಾಂಡ್. ಇಲ್ಲಿ ಟ್ರಿಗರ್ ಮೆಕಾನಿಸಮ್ ಅನ್ನ ಕೊಟ್ಟಿದ್ದಾರೆ. ಈ ಟ್ರಿಗರ್ ಅನ್ನ ಮೆಕಾನಿಸಮ್ ಅನ್ನ ನೀವು ಸ್ಕ್ವೀಸಸ್ ಮಾಡಿದಾಗ ರಿವಿಟ್ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ರಿವಿಟ್ ಮತ್ತೆ ಮ್ಯಾಂಡಲ್ ಅಂತ ಇರುತ್ತೆ ಪಾಪ್ ರಿವಿಟ್ ಅಲ್ಲಿ. ಸ್ಪೆಷಲ್ ರಿವಿಟ್ ಬಂದಾಗ ನಿಮಗೆ ಈ ಪಾಪ್ ರಿವಿಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಅಲ್ಲಿ ರಿವಿಟ್ ಮತ್ತೆ ಮ್ಯಾಂಡಲ್ ಸಪ್ರೇಟ್ ಆಗುತ್ತೆ ಯಾವಾಗ ಇದನ್ನ ಸ್ಕ್ವೀಸ್ ಮಾಡಿದಾಗ, ಮೆಕ್ಯಾನಿಸಮ್ ಅನ್ನ ಸ್ಕ್ವೀಸ್ ಮಾಡಿದಾಗ. ಆಸ್ ದ ಮ್ಯಾಂಡಲ್ ಸೆಪರೇಟ್ ಫ್ರಮ್ ದ ರಿವಿಟ್, ಇಟ್ ಫಾರ್ಮ್ಸ್ ದ ಹೆಡ್ ಆಫ್ ದ ರಿವಿಟ್ ಆನ್ ಅದರ್ ಎಂಡ್. ಯಾವಾಗ ರಿವಿಟ್ ಇಂದ ಮ್ಯಾಂಡಲ್ ಸಪ್ರೇಟ್ ಆಯ್ತಾ, ಸೊ ಅಲ್ಲಿ ಹೆಡ್ ಫಾರ್ಮೇಶನ್ ಆಗುತ್ತೆ ಇನ್ನೊಂದು ಎಂಡ್. ಸೊ ಇನ್ ಪಾಪ್ ರಿವಿಟ್, ಈ ಹ್ಯಾಂಡ್ ರಿವಿಟಿಂಗ್ ಅಲೈನ್ ಪ್ರೋಸೆಸ್ ಅಂತ. ಈ ಹ್ಯಾಂಡ್ ರಿವಿಟಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕರೆಕ್ಟ್ ಅಲೈನ್ ಮಾಡಬೇಕು. ಒಂದು ಓಲ್ ಅನ್ನ ಅಲೈನ್ ಮಾಡ್ಲಿಕ್ಕೆ ನಾವು ಡ್ರಿಫ್ಟ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಎರಡು ಪ್ಲೇಟ್ ಅನ್ನ ಬ್ರಿಂಗಿಂಗ್ ಕ್ಲೋಸ್ ಟುಗೆದರ್, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅದನ್ನ ಏನ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು. ಇಲ್ಲ ಅದೇನಾಗುತ್ತೆ, ಗ್ಯಾಪ್ ಬರ್ತಕ್ಕಂಥದ್ದು, ಫಾಲ್ಟಿ ರಿವಿಟಿಂಗ್ ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಬರುತ್ತೆ. ಯಾಕೆ ಅಷ್ಟೊಂದು ಪಕ್ಕ ಅಲೈನ್ ಅನ್ನ ಮಾಡಬೇಕು ಅಂತ ಅಂದ್ರೆ, ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ, ಲೀಕ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ. ರಿವಿಟಿಂಗ್ ಮಾಡಿದ ನಂತರ ಜಾಯಿಂಟ್ ಮಾಡಿದಿರಿ, ಅಲ್ಲಿ ಲೀಕ್ ಆಗ್ತಾ ಇದೆ ಅಂತದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ ಹ್ಯಾಂಡ್ ರಿವಿಟಿಂಗ್ ಅನ್ನು ಅಲೈನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಅನ್ನೋದ್ರೆ ಅಲ್ಲಿ ಈ ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ರಿವಿಟಿಂಗ್ ನಲ್ಲಿ ಮಾಡ್ಲಿಕ್ಕೆ ಯಾವ ಟೂಲ್ ಅನ್ನು ಬಳಸ್ತಾರೆ ಅಂತಂದ್ರೆ, ಕಾಕಿಂಗ್ ಟೂಲ್ ಅಂತ ಒಂದು ಬಳಸ್ತಾರೆ. ಒಂದು ಕಾಕಿಂಗ್ ಆಪರೇಷನ್ಸ್ ಅಂತ ಕರಿತೀವಿ, ಇನ್ನೊಂದು ಪುಲ್ರಿಂಗ್ ಆಪರೇಷನ್ಸ್ ಅಂತ ಕರಿತೀವಿ. ಸೊ ದಿಸ್ ಆರ್ ಆಲ್ ದ ಟೂ ಆಪರೇಷನ್ಸ್ ಟು ಮೇಕ್ ಲೀಕ್ ಪ್ರೂಫ್ ಜಾಯಿಂಟ್ಸ್ ಇನ್ ರಿವಿಟೆಡ್, ಇನ್ ರಿವಿಟಿಂಗ್. ರಿವಿಟಿಂಗ್ ನಲ್ಲಿ ಇವೆರಡು ಆಪರೇಷನ್ಸ್ ನ ಮಾಡೋದ್ರ ಮೂಲಕ ಲೀಕ್ ಪ್ರೂಫ್ ಜಾಯಿಂಟ್ಸ್ ಅನ್ನು ನಾವು ಮಾಡ್ತೀವಿ. ಸೊ ನೋಡಿ, ಇದು ಕಾಕಿಂಗ್ ಆಪರೇಷನ್ಸ್ ಅಂತ ನಾವು ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಕಾಕಿಂಗ್ ಅಂದ್ರೇನು, ಪುಲ್ರಿಂಗ್ ಅಂದ್ರೇನು, ಕಾಕಿಂಗ್ ಅಂಡ್ ಪುಲ್ರಿಂಗ್ ಡಿಫ್ರೆನ್ಸ್ ಏನು, ಇವೆಲ್ಲ ಕೇಳ್ತಾ ಇರ್ತಾರೆ. ನೋಡಿ, ಇದು ಕಾಕಿಂಗ್ ಟೂಲ್. ಈ ಚಿತ್ರವನ್ನು ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಒಂದು ರಿವಿಟ್ ಎಡ್ ಏನಿದೆ ಅದನ್ನ ಪ್ರೆಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ಪ್ಲೇಟ್ ಅನ್ನ ಪ್ರೆಸ್ ಮಾಡ್ತಾ ಇದ್ದಾರೆ. ಎರಡೂ ಮಾಡ್ತಕ್ಕಂಥ ಉದ್ದೇಶ ಏನು, ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡಬೇಕು, ಸ್ಟ್ರಾಂಗ್ ರಿವಿಟಿಂಗ್ ಅನ್ನ, ಸ್ಟ್ರಾಂಗ್ ಜಾಯಿಂಟ್ ಅನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಸೊ ಕಾಕಿಂಗ್ ಇಸ್ ಅನ್ ಆಪರೇಷನ್ closing down the edges of the plates and head of the rivet to form metal to metal joint.
ನೋಡಿ, ಈ ಕಾಕಿಂಗ್ ಟೂಲ್ ಅನ್ನ ಇಟ್ಕೊಂಡು ಒಂದು ಎಡ್ಜಸ್ ಆಫ್ ದಿ ಪ್ಲೇಟ್ ನೋಡಿ, ಇಲ್ಲಿ ಬೆವೆಲ್ಡ್ ಆಗಿರ್ತದಲ್ಲ 80 ಡಿಗ್ರಿಗೆ ಎಡ್ಜಸ್, ಈ ಎಡ್ಜಸ್ ಅನ್ನ ಏನ್ ಮಾಡ್ತಾರೆ, ಪ್ರೆಸ್ ಮಾಡ್ತಾರೆ. ಇನ್ನೊಂದು ಹೆಡ್ ಆಫ್ ದ ರಿಬಿಟ್ ಅನ್ನ ಏನ್ ಮಾಡ್ತಾರೆ, ಪ್ರೆಸ್ ಮಾಡ್ತಾರೆ. ಯಾತಕ್ಕೆ ಈ ರೀತಿ ಹೆಡ್ ಆಫ್ ದಿ ರಿಬಿಟು ಎಡ್ಜಸ್ ಆಫ್ ದಿ ಪ್ಲೇಟ್ ಎರಡನ್ನೂ ಪ್ರೆಸ್ ಮಾಡಬೇಕು ಅಂದ್ರೆ ಮೆಟಲ್ ಟು ಮೆಟಲ್ ಜಾಯಿಂಟ್ ಆಗಬೇಕು. ಯಾವಾಗ ಮೆಟಲ್ ಟು ಮೆಟಲ್ ಕರೆಕ್ಟ್ ಜಾಯಿಂಟ್ ಆಗುತ್ತೆ ಅವಾಗ ಇಟ್ಸ್ ಎ ಲೀಕ್ ಪ್ರೂಫ್ ಟು ಪ್ರಿವೆಂಟ್ ದ ಲೀಕೇಜ್. ಆಯ್ತಾ? ಸೊ ದಟ್ಸ್ ವೈ ಕಾಕಿಂಗ್ ಈಸ್ ರಿಕ್ವೈರ್ಡ್. ಎಡ್ಜ್ ಆಫ್ ದ ರಿಬಿಟ್ ಹೆಡ್ tightly pressed and expanded on plate by caulking tool, which will look like a flat-ended cold chisel. ಈ ಒಂದು ಕಾಕಿಂಗ್ ಟೂಲ್ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂದ್ರೆ, ನಿಮ್ಮ ಫ್ಲಾಟ್ ಚಿಸಲ್ ಅನ್ನ ಯೂಸ್ ಮಾಡ್ತೀವಲ್ಲ ನಾವು, ಫ್ಲಾಟ್ ಚಿಸಲ್ ಚಿಪ್ಪಿಂಗ್ ಮಾಡ್ಲಿಕ್ಕೆ, ಆ ಚಿಸಲ್ ಟೈಪ್ ನಲ್ಲಿ ಇರುತ್ತೆ. ಇದು ಮುಂದಿನ ಒಂದು ಸೇಪ್ ಆಕಾರದಲ್ಲಿ ಇರುತ್ತೆ. ಸೊ ಇದನ್ನ ನಾವು ಈ ಕಾಕಿಂಗ್ ಟೂಲ್ ಅನ್ನ ಹೆಡ್ ಆಫ್ ದಿ ರಿಬಿಟ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಮತ್ತೆ ಪ್ಲೇಟ್ ಹೆಡ್ಜಸ್ ಅನ್ನ ಪ್ರೆಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಕಾಕಿಂಗ್ ಟೂಲ್ ಅನ್ನು ನಾವು ಬಳಸ್ತೀವಿ. ಇನ್ನೊಂದು ಫುಲ್ ರಿಂಗ್ ಇಸ್ ಆಪರೇಷನ್ಸ್. ಇಲ್ಲಿ ನಾವು ಫುಲ್ ರಿಂಗ್ ಟೂಲ್ ಅನ್ನು ಯೂಸ್ ಮಾಡ್ತೀವಿ. ನೋಡಿ, ಅಲ್ಲಿ ಎರಡು ತರ ಇತ್ತು. ನಿಮ್ಗೆ ಈ ಒಂದು ಚಿತ್ರದಲ್ಲಿ ಒಂದೇ ಒಂದು ಆಪರೇಷನ್ಸ್ ನ ತೋರಿಸಿದ್ದಾರೆ. ಈ ಪ್ಲೇಟ್ ನೋಡಿ 80 to 85 ಡಿಗ್ರಿ ಏನಾಗಿರುತ್ತೆ, ಈ ಪ್ಲೇಟ್ ಬೆವೆಲ್ಡ್ ಆಗಿರುತ್ತೆ, ಎಂಡ್ ಆಫ್ ದಿ ಪ್ಲೇಟ್ಸ್. ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದಾರೆ. ಫುಲ್ ರಿಂಗ್ ಹೆಸರೇ ಹೇಳ್ತಾ ಇದೆ, ಫುಲ್ ರಿಂಗ್, ಫುಲ್ ಮಾಡ್ತಕ್ಕಂಥದ್ದು. ಅಂದ್ರೆ full ring is one of the process or full ring tool is used for full ring process, in which this full ring operation of the process or the full ring tool is used for pressing the surface of the edges of the plate. ಈ edges of the plate ಅನ್ನ ಪ್ರೆಸ್ ಮಾಡಬೇಕು. This full ring helps to make fluid tight joint ಅಥವಾ ಲಿಕ್ವಿಡ್ ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ ಈ ಫುಲ್ ರಿಂಗ್ ಅನ್ನ ಮಾಡ್ತೀವಿ. ಅಲ್ಲಿ ಕಾಕಿಂಗ್ ನಲ್ಲಿ ರಿವಿಟ್ ಹೆಡ್ ಅನ್ನು ಕೂಡ ನಾವೇನ್ ಮಾಡಿದ್ವಿ, ಪ್ರೆಸ್ ಮಾಡಿದ್ವಿ. ಫುಲ್ ರಿಂಗ್ ನಲ್ಲಿ ರಿವಿಟ್ ಹೆಡ್ ಅನ್ನು ನಾವು ಪ್ರೆಸ್ ಮಾಡಲ್ಲ. ಫುಲ್ ರಿಂಗ್ ನಲ್ಲಿ ರಿವಿಟ್ ಹೆಡ್ ಅನ್ನು ನಾವು ಪ್ರೆಸ್ ಮಾಡಲ್ಲ. ಓನ್ಲಿ ಎಡ್ಜ್ ಆಫ್ ದಿ ಪ್ಲೇಟ್ ಅನ್ನ ಮಾತ್ರ ನಾವೇನ್ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಅಂದ್ರೆ ದಿಸ್ ಫುಲ್ ರಿಂಗ್ ಇಸ್ ಅನ್ ಆಪರೇಷನ್ ಆಫ್ ಪ್ರೆಸ್ಸಿಂಗ್ ದ ಹೋಲ್ ಸರ್ಫೇಸ್ ಆಫ್ ಹೆಡ್ ಆಫ್ ಒನ್ ಪ್ಲೇಟ್ ಆನ್ ಅದರ್ ಪ್ಲೇಟ್. ಒಂದು ಪ್ಲೇಟ್ ಇದೆ, ಇಲ್ಲಿ ಒಂದು ಪ್ಲೇಟ್ ಇದೆ, ಆ ಇನ್ನೊಂದು ಪ್ಲೇಟ್ ಮೇಲೆ ಅದನ್ನ ಹೋಲ್ ಸರ್ಫೇಸ್ ಏನ್ ಮಾಡ್ತಾ ಇದೀವಿ ನಾವು, ಪ್ರೆಸ್ಸಿಂಗ್ ನಾವು ಮಾಡ್ತಾ ಇದೀವಿ. ಈ ಫುಲ್ ರಿಂಗ್ ಮಾಡ್ಬೇಕಾದ್ರೆ ದಟ್ ಈಸ್ ಡನ್ ಬೈ ಫುಲ್ ರಿಂಗ್ ಟೂಲ್ ಅಂತ ನಾವು ಕರಿತೀವಿ. a better fluid joint is achieved by full ring. ಯಾವಾಗ ನಾವು ಫುಲ್ ರಿಂಗ್ ಮಾಡ್ತೀವಿ, ಫ್ಲೂಯಿಡ್ ಟೈಟ್ ಜಾಯಿಂಟ್ ಅಂದ್ರೆ ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಕಾಕಿಂಗ್ ಅಂಡ್ ಫುಲ್ ರಿಂಗ್. ಈಗಾಗಲೇ ಹೇಳಿದ್ದೀನಿ, ಕಾಕಿಂಗ್ ನಲ್ಲಿ ಹೆಡ್ ಆಫ್ ದಿ ರಿವಿಟ್ ಎಡ್ಜಸ್ ಅನ್ನ ಕೂಡ ಪ್ರೆಸ್ ಮಾಡ್ತೀವಿ ಮತ್ತೆ ಪ್ಲೇಟ್ ಎಡ್ಜಸ್ ಅನ್ನು ಕೂಡ ಪ್ರೆಸ್ ಮಾಡ್ತೀವಿ. ಬಟ್ ಫುಲ್ ರಿಂಗ್ ನಲ್ಲಿ ಓನ್ಲಿ ಪ್ಲೇಟ್ ಅನ್ನು ನಾವು ಸಂಪೂರ್ಣವಾಗಿ ಏನ್ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಹೆಡ್ ಅನ್ನ ಟಚ್ ಮಾಡಕ್ ಹೋಗಲ್ಲ ಯಾವ್ದ್ರಲ್ಲಿ, ಫುಲ್ ರಿಂಗ್ ನಲ್ಲಿ. ಬೋತ್ ಆರ್ ಫಾರ್ ಫ್ಲೂಯಿಡ್ ಟೈಟ್ ಜಾಯಿಂಟ್ ಅಥವಾ ಲೀಕ್ ಪ್ರೂಫ್ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ ನಾವು ಕಾಕಿಂಗ್ ಅಂಡ್ ಫುಲ್ ರಿಂಗ್ ಅನ್ನು ನಾವು ಮಾಡ್ತಕ್ಕಂಥದ್ದು. ಸೊ ಚಿತ್ರದಲ್ಲಿ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಬಂದ್ರೆ ದಿಸ್ ಇಸ್ ಕಾಕಿಂಗ್, ದಿಸ್ ಇಸ್ ಫುಲ್ ರಿಂಗ್. ನಿಮ್ಗೆ ಆ ಎಡ್ಜಸ್ ಕೇಳ್ತಾರೆ ಎಷ್ಟು ಡಿಗ್ರಿ ಇರ್ತದೆ, 80 to 85 ಡಿಗ್ರಿ ನೆನ್ಪಲ್ಲಿ ನೀವು ಇಟ್ಕೊಳ್ಬೇಕು. ಕಾಕಿಂಗ್ ಇಸ್ ಡನ್ ಆನ್ ಎಡ್ಜಸ್ ಆಫ್ ಪ್ಲೇಟ್ಸ್ ಅಂಡ್ ಹೆಡ್ ಆಫ್ ದ ರಿವಿಟ್. ಯಾವುದು ಕಾಕಿಂಗ್. whereas full ring is done only on edges of the plate. That is the major difference. To facilitate caulking and full ring on plates, ಈ ಕಾಕಿಂಗ್ ಆಪರೇಷನ್ಸ್ ಮಾಡಬೇಕು, ಫುಲ್ ರಿಂಗ್ ಆಪರೇಷನ್ಸ್ ಮಾಡಬೇಕು ಅಂತ ಅಂದ್ರೆ ನೀವು ಎಡ್ಜಸ್ ಆಫ್ ದಿ ಪ್ಲೇಟ್ಸ್ ಅನ್ನ ನೀವೇನ್ ಮಾಡಿರ್ಬೇಕು, ಬೆವೆಲ್ಡ್ ಮಾಡಿರ್ಬೇಕು. ಅದು ಸ್ಟ್ರೈಟ್ ಇರಬಾರ್ದು. ಆ ಬೆವೆಲ್ಡ್ ಎಷ್ಟಿರ್ಬೇಕು ಅಂದ್ರೆ 80 to 85 ಡಿಗ್ರಿ, 80ರಿಂದ 85 ಡಿಗ್ರಿ ಆಂಗಲ್ಗೆ ಎಡ್ಜಸ್ ಬೆವೆಲ್ಡ್ ಆಗಿ ಇರಬೇಕು. ಇನ್ನೊಂದು ಟೂಲ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಲೇಜಿ ಟ್ಯಾಂಗ್ ಅಂತ ಕರಿತೀವಿ. ಇದು ಒಂದು ಹ್ಯಾಂಡ್ ರಿವಿಟಿಂಗ್ ಟೂಲ್. ಸೊ ದಿಸ್ ಇಸ್ ಲೇಜಿ ಟ್ಯಾಂಗ್. ಏನು ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇದನ್ನು ಲೇಜಿ ಟಾಂಗ್ ಅಂತ ನಾವು ಕರಿತೀವಿ. ಲೇಜಿ ಟಾಂಗ್ ಇಸ್ ಹ್ಯಾಂಡ್ ಆಪರೇಟೆಡ್ ರಿವಿಟಿಂಗ್ ಟೂಲ್. ಯಾವುದು ಲೇಜಿ ಟಾಂಗ್ ಅನ್ನೋದು ಒಂದು ಹ್ಯಾಂಡ್ ಆಪರೇಟೆಡ್ ರಿವಿಟಿಂಗ್ ಹ್ಯಾಂಡ್ ಟೂಲ್, ಯೂಸ್ಡ್ ಫಾರ್ ಸೆಟ್ಟಿಂಗ್ 1/8 inch, 5/32 inch and 3/16 inch diameter standard open type blind rivets.
ಬ್ಲೈಂಡ್ ರಿವಿಟ್ಸ್ ಅಂತ ಬರುತ್ತೆ. ಆ ಸ್ಟ್ಯಾಂಡರ್ಡ್ ಓಪನ್ ಟೈಪ್ ಬ್ಲೈಂಡ್ ರಿವಿಟ್ಸ್ ಅನ್ನ ರಿವಿಟಿಂಗ್ ಮಾಡಲಿಕ್ಕೆ ಈ ಲೇಜಿ ಟಾಂಗ್ ಅನ್ನೋ ಒಂದು ಟೂಲ್ ಅನ್ನು ನಾವು ಬಳಸ್ತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಯೂಸ್ ದ ಕರೆಕ್ಟ್ ನೋಸ್ ಪೀಸ್ ಫಾರ್ ದ ಡಯಾಮೀಟರ್ ಆಫ್ ದ ರಿವಿಟ್ ಟು ಬಿ ಪ್ಲೇಸ್ಡ್ ಟು ಎನ್ಶ್ಯೂರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಟೂಲ್. ನೋಡಿ, ಈ ಚಿತ್ರದಲ್ಲಿ ಮುಂದಿನ ತುದಿ ಏನಿದೆ ಲೇಜಿ ಟಾಂಗ್ ಅಲ್ಲಿ, ಅದನ್ನ ನೋಸ್ ಪೀಸ್ ಅಂತ ಕರಿತೀವಿ. ಈ ಕರೆಕ್ಟ್ ನೋಸ್ ಪೀಸ್ ಅನ್ನು ನಾವೇನ್ ಮಾಡಬೇಕು, ಯೂಸ್ ಮಾಡಬೇಕು. ಕರೆಕ್ಟ್ ನೋಸ್ ಪೀಸ್ ಯಾವುದಕ್ಕೆ ತಕ್ಕಂತೆ ಡಯಾಮೀಟರ್ ಆಫ್ ದ ರಿವಿಟ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನೋಸ್ ಪೀಸ್ ಏನಿರಬೇಕು ಕರೆಕ್ಟ್ ಆಗಿ. ಅವಾಗ ಈ ಲೇಜಿ ಟಾಂಗ್ ಅನ್ನ ಯೂಸ್ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಬೆಸ್ಟ್ ರಿವಿಟಿಂಗ್ ಅನ್ನ ನೀವು ಈ ಲೇಜಿ ಟಾಂಗ್ ನಲ್ಲಿ ಅನೇಕ ಪಾರ್ಟ್ಸ್ ಇದೆ. ನಾನು ಒಂದೊಂದಾಗಿ ಈ ಕಡೆ ಇಂದ ಈ ಒನ್ ಅಂತ ಇದೆಯಲ್ಲ, ಸೊ ದಿಸ್ ಇಸ್ ಲಿಂಕೇಜಸ್, ಲಿಂಕ್ಸ್ ಇದೆಲ್ಲ. ಎರಡನೇದು ಪಾರ್ಟ್ ಲಾಕ್ ನಟ್, ಆ ಲಿಂಕ್ಸ್ ಇಲ್ಲಿ ಲಾಕ್ ಮಾಡಿದ್ದಾರೆ. ಮೂರನೇದನ್ನ ನಾವು ಯೋಕ್ ಅಂತ ಕರಿತೀವಿ. ನಾಲ್ಕನೇದು ಪವರ್ ಕಪ್ಲಿಂಗ್. ಐದನೇದು ಜಾ ಕೇಸ್, ಇದು ಆರನೇದು ಜಾಸ್, 6 1 is ಜಾಸ್. 7 1 ಮುಂದಿನ ತುದಿ ಏನಿದೆ ಇದನ್ನ ನಾವು ನೋಸ್ ಪೀಸ್ ಅಂತ ಕರಿತೀವಿ. ಸೊ 8th one is called handle, 9th one is called fulcrum, ಇದು ಸೆಂಟ್ರಲ್ಲಿ. ಅಂಡ್ 10th this is body of the ನೋಸ್ ಪೀಸ್. ಅಂಡ್ 11th one ಅಂತ ಏನ್ ಕೊಟ್ಟಿದ್ದಾನೆ ಅದನ್ನ ಜಾ ಪುಸ್ಸರ್ ಸ್ಪ್ರಿಂಗ್, ಒಳಗಡೆ ಒಂದು ಸ್ಪ್ರಿಂಗ್ ಅನ್ನ ಕೊಟ್ಟಿರ್ತಾನೆ. ಸೊ 12th that is ಜಾ ಪುಸ್ಸರ್, ಜಾನ ಪುಷ್ ಮಾಡ್ತಕ್ಕಂಥದ್ದು. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಲೇಜಿ ಟಾಂಗ್. ದಿಸ್ ಆಲ್ ಪಾರ್ಟ್ಸ್ ಆರ್ ಇಂಟರ್ಚೇಂಜಬಲ್. ಎಲ್ಲಾ ಪಾರ್ಟ್ಸ್ ಅನ್ನ ನಾವು ಆಗಿಂದಾಗ ಏನ್ ಮಾಡ್ಬೋದು, ಬದಲಾವಣೆಯನ್ನು ನಾವು. ಇದ್ರ ಮೆಕಾನಿಸಮ್ಸ್ ಅನ್ನ ನಾವು ನೋಡೋದಾದ್ರೆ, ಇದು ಒಂದು ಲೇಜಿ ಟಾಂಗ್ ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. The mandrel gripping mechanism consists of a set of jaws fitted into the jaw case and screwed onto the power coupling assembly. ಇಲ್ಲಿ ಮ್ಯಾಂಡ್ರಲ್ ನ ಗ್ರಿಪ್ ಮಾಡುವಂತ ಮೆಕಾನಿಸಮ್ಸ್ ಇಲ್ಲಿ ಹಾರ್ನ್ ತೋರಿಸಿದಾನೆ ನೋಡಿ. ಇಲ್ಲಿ 6 1 ಇದೆಲ್ಲ, ಇದು ಸೆಟ್ ಆಫ್ ಜಾಸ್ ಇರುತ್ತೆ. ಈ ಮತ್ತೆ ಸ್ಕ್ರೂಡ್ ಆಗಿರುತ್ತೆ. 5ನೇದು ಏನಾಗಿರುತ್ತೆ, ಇಲ್ಲಿ ಒಳಗಡೆ ಸ್ಕ್ರೂಡ್ ಆಗುತ್ತೆ. ಸ್ಕ್ರೂಡ್ ಆನ್ ದಿ ಪವರ್ ಕಪ್ಲಿಂಗ್ ಅಸೆಂಬ್ಲಿ. So this is the descriptions of this mechanism. The jaws are kept in the forward positions by the jaw pusher. ಇಲ್ಲಿ ಮತ್ತೆ ಇಲ್ಲಿ jaw pusher ಅಂತ ಇದೆ. This is jaw pusher and jaw pusher spring. ಇಲ್ಲಿ ಒಳಗಡೆ ಅನ್ನೊಂದು jaw pusher spring ಅಂತ ಇದೆ. ಅದು ಒಳಗಡೆ ಇಟ್ಕೊಂಡು ಅದನ್ನ ಹಿಂಗೆ ಪ್ರೆಸ್ ಮಾಡಬೇಕು, ತಳ್ಳಬೇಕು. ಸೊ ಆ ಒಂದು ಕೆಲಸವನ್ನ ಈ ಒಂದು ಮೆಕ್ಯಾನಿಕಲ್ ಮೆಕಾನಿಸಮ್ಸ್ ಮಾಡುತ್ತೆ. ಇದ್ರ ಜೊತೆಗೆ ದಿಸ್ ಲೇಜಿ ಟಾಂಗ್ ಮೆಕಾನಿಸಮ್ ಇಸ್ ಕನೆಕ್ಟೆಡ್ ಟು ದಿ ಪವರ್ ಕಪ್ಲಿಂಗ್. ಇಲ್ಲಿ ಒಂದು ಪವರ್ ಕಪ್ಲಿಂಗ್ ಅಂತ ಇದೆ. ಇನ್ ಸಚ್ ಎ ವೇ ದಟ್ ಆಪರೇಷನ್ ಆಫ್ ದ ಹ್ಯಾಂಡಲ್, ಆ ಒಂದು ಕೆಲಸವನ್ನ ಹ್ಯಾಂಡಲ್ ನಲ್ಲಿ ನಾವೇನ್ ಮಾಡ್ತೀವಿ ಪ್ರೆಸ್ ಮಾಡ್ತಕ್ಕಂತ ಮೂಲಕ. ವಿಚ್ ಡ್ರಾ ದ ಜಾಸ್ ಈಸ್ ಗ್ರಿಪಿಂಗ್ ದ ರಿವಿಟ್ ಮ್ಯಾಂಡಲ್, ದ ಸೆಟ್ಟಿಂಗ್ ದ ರಿವಿಟ್. ರಿವಿಟ್ ಅನ್ನ ಮ್ಯಾಂಡಲ್ ಅನ್ನ ಗ್ರಿಪ್ ಮಾಡ್ತಕ್ಕಂಥದ್ದು, ರಿವಿಟ್ ಅನ್ನ ಸೆಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈ ಒಂದು ಲೇಜಿ ಟಾಂಗ್ ಅನ್ನೋ ಟೂಲ್ ನಲ್ಲಿ ಮಾಡ್ತೀವಿ. ಬಟ್ ಇದನ್ನ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಚೆಕ್ ದಟ್ ಸೂಟಬಲ್ ನೋಸ್ ಪೀಸ್ ಇಸ್ ಫಿಟೆಡ್ ಟು ದ ಟೂಲ್ ಅಂಡ್ ಫರ್ಮ್ಲಿ ಸ್ಕ್ರೂಡ್ ಇನ್ ಟು ದ ಥ್ರೆಡ್ಸ್. ಆ ನೋಸ್ ಪೀಸ್ ಅಂತ ಏನ್ ಬರುತ್ತೆ, ಅದು ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ರಿವಿಟ್ ನಾವು ಯೂಸ್ ಮಾಡ್ತಕ್ಕಂಥದ್ದು. ಅದನ್ನ ಕರೆಕ್ಟ್ ಆಗಿ ಫಿಟ್ ಆಗಿದೆಯಾ ಅಥವಾ ಕರೆಕ್ಟ್ ಆಗಿರ್ತಕ್ಕಂಥ ನೋಸ್ ಪೀಸ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಾ, ಸುಟೇಬಲ್ ಆಗುತ್ತಾ ಅದು ಅನ್ನೋದನ್ನ ನೋಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮ್ಯಾಂಡಲ್ ಬ್ರೇಕ್ಸ್ ದ ರಿವಿಟ್ ಈ ಸೆಟ್. ಯಾವಾಗ ಮ್ಯಾಂಡಲ್ ಬ್ರೇಕ್ ಆಗುತ್ತೆ, ಇದೆಲ್ಲ ಆಪರೇಟ್ ಮಾಡ್ತಾ ಇದ್ದಾಗ ರಿವಿಟ್ ಏನಾಗಿರುತ್ತೆ, ಸೆಟ್ ಆಗಿರುತ್ತೆ. ಸೊ ದಿಸ್ ಈಸ್ ಇನ್ ದಿಸ್ ಲೆಸನ್ ವಿ ಡಿಸ್ಕಸ್ಡ್ ವಾಟ್ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಂಡ್ ಟೂಲ್ಸ್ ವೈಲ್ ರಿವಿಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನೇನೆಲ್ಲ ಹ್ಯಾಂಡ್ ಟೂಲ್ಸ್ ನಾವು ಬಳಸ್ತೀವಿ. ರಿವಿಟ್ ಸೆಟ್ ಅಂದ್ರೆ ಏನು, ಡಾಲಿ ಅಂದ್ರೆ ಏನು, ಕಂಬೈನ್ಡ್ ರಿವಿಟ್ ಸೆಟ್ ಅಂದ್ರೆ ಏನು, ರಿವಿಟ್ ಸ್ನ್ಯಾಪ್ ಅಂದ್ರೆ ಏನು, ಲೇಜಿ ಟಾಂಗ್ ಅಂದ್ರೆ ಏನು, ಹ್ಯಾಂಡ್ ರಿವಿಟರ್, ಪಾಪ್ ರಿವಿಟರ್. ಸೊ ಇವೆಲ್ಲ ಒಂದು ಟೂಲ್ಸ್ ಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಲೆಟ್ ಅಸ್ ಕಮ್ ಟು ದ ಟೆಸ್ಟ್ ಪೋರ್ಷನ್ಸ್. ನೌ ನಂಬರ್ 1 questions. Name the tool X and Y mentioned beside and what is the process shown in this. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ ಏನು, ವೈ ಏನು. ಈಗ ಆಲ್ರೆಡಿ ಗೊತ್ತು, ಎಕ್ಸ್ ರಿವಿಟ್ ಸೆಟ್ ಅಂತ ಕರಿತೀವಿ, ವೈ ಡಾಲಿ ಅಂತ ನಾವು ಹೇಳಬೇಕು. ಕೆಳಗಡೆ ಇರ್ತಕ್ಕಂಥದ್ದು ಡಾಲಿ ಟು ಸಪೋರ್ಟ್ ದ ಹೆಡ್ ಆಫ್ ದ ರಿವಿಟ್, ಮೇಲ್ಗಡೆ ಇರ್ತಕ್ಕಂಥದ್ದು ರಿವಿಟ್ ಸೆಟ್ ಪ್ಲೇಟ್ಸ್ ಅನ್ನ
ಕ್ಲೋಸ್ ಮಾಡಲಿಕ್ಕೆ, ಪ್ರೆಸ್ ಮಾಡಲಿಕ್ಕೆ ನಾವು ರಿವಿಟ್ ಸೆಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬ್ರಿಂಗಿಂಗ್ ದ ಪ್ಲೇಟ್ಸ್ ಟುಗೆದರ್. ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ವೈ ಅಂದ್ರೆ ಕೆಳಗಡೆ ಡಾಲಿ ಕೆಲಸ ಏನು, ಕಾರ್ಯ ಏನು. ಸೊ ಟು ಸಪೋರ್ಟ್ ದ ರಿವಿಟೆಡ್ಗೆ ಸಪೋರ್ಟ್ ಮಾಡಬೇಕು. ನೇಮ್ ದ ಟೂಲ್ಸ್ ಮೆನ್ಷನ್ಡ್ ಬಿಸೈಡ್ ಅಂಡ್ ವಾಟ್ ಈಸ್ ದ ಅಡ್ವಾಂಟೇಜ್. ಈ ಒಂದು ಟೂಲ್ಸ್ ಏನು, ಇದನ್ನ ನಾವು ಕಂಬೈನ್ಡ್ ರಿವಿಟ್ ಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಬೈನ್ಡ್ ರಿವಿಟ್ ಸೆಟ್. ಏನು ಅಡ್ವಾಂಟೇಜು ಇದರಲ್ಲಿ? ಈ ಒಂದು ಟೂಲ್ ನಲ್ಲಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು, ಮತ್ತೆ ಫಾರ್ಮಿಂಗ್ ಆಫ್ ಹೆಡ್ ಅನ್ನು ಫಾರ್ಮ್ ಮಾಡ್ಲಿಕ್ಕೂ ಯೂಸ್ ಮಾಡಬಹುದು. ಯಾವ್ದ್ರಲ್ಲಿ? ಸಿಂಗಲ್ ಟೂಲ್ ನಲ್ಲಿ. ಸೊ ದಟ್ ಈಸ್ ದ ಅಡ್ವಾಂಟೇಜಸ್ ಫಾರ್ ದಿಸ್ ಒನ್. Sorry for the inconvenience. Name the two legs shown beside. What is disuse? ಇಲ್ಲಿ ಎಕ್ಸ್ ಅಂತ ತೋರಿಸಿದ್ದಾರೆ. ಇದನ್ನ ಏನಂತ ಹೇಳಿದೆ ನಾನು ಹಿಂದಿನ ಕ್ಲಾಸ್ ನಲ್ಲಿ? ಡ್ರಿಫ್ಟ್ ಅಂತ ಹೇಳಿ. ಇದನ್ನ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋಲ್ ಅನ್ನ ಅಲೈನ್ ಮಾಡಿ, ರಿವಿಟ್ ಹೋಲ್ ಅನ್ನ ಅಲೈನ್ ಮಾಡಿ. ಸೊ ದಿಸ್ ಇಸ್ ಡ್ರಿಫ್ಟ್ ಯೂಸ್ಡ್ ಫಾರ್ ಅಲೈನಿಂಗ್ ದಿ ಹೋಲ್ಸ್. Another one question. Name the tool X. ಏನಿದು? This is rivet snap. So rivet snap ಅಂತ ನಾವು ಇದನ್ನ ಕರಿತೀವಿ. ಫಾರ್ಮೇಷನ್ಸ್ ಆಫ್ ದ ರಿವಿಟೆಡ್ ಫಾರ್ಮೇಷನ್ ಮಾಡಲಿಕ್ಕೆ ರಿವಿಟ್ ಸ್ನ್ಯಾಪ್ ಅನ್ನ ನಾವು ಬಳಸ್ತೀವಿ. Name the tools one. ಈ ಒಂದು ಟೂಲ್ ಅನ್ನು this is hand riveter. Already I told this is hand riveter. ವೇರ್ ಹ್ಯಾಂಡ್ ರಿವಿಟರ್ ಇಸ್ ಯೂಸ್ಫುಲ್? ಎಲ್ಲಿ ಹ್ಯಾಂಡ್ ರಿವಿಟರ್ ನ ಯೂಸ್ ಮಾಡ್ತೀವಿ? ಎಲ್ಲಿ ಅಲ್ಯೂಮಿನಿಯಂ ರಿವಿಟ್, ಕಾಪರ್ ರಿವಿಟ್ಸ್ ಅನ್ನ ನಾವು ರಿವಿಟಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವೋ ಅಲ್ಲಿ ಕಾಪರ್ ಅಂಡ್ ಅಲ್ಯೂಮಿನಿಯಂ ರಿವಿಟ್ ಇದ್ದಾಗ ಹ್ಯಾಂಡ್ ರಿವಿಟ್ ಇಟ್ಸ್ ಅ ಸೂಟಬಲ್ ಟೂಲ್ ಫಾರ್ ರಿವಿಟಿಂಗ್ ಪ್ರೋಸೆಸ್. ನೇಮ್ ದ ಟೂಲ್ ಸೋನ್ ಬಿಲೋ. ಇಲ್ಲಿ ಇರ್ತಕ್ಕಂಥ ಟೂಲ್ ಏನೋ ಇದನ್ನ ಪಾಪ್ ರಿವಿಟರ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಪಾಪ್ ರಿವಿಟರ್. ವಿಚ್ ಆರ್ ಪಾಪ್ ರಿವಿಟ್ಸ್ ಅಂಡ್ ವೇರ್ ದೇ ಆರ್ ಯೂಸ್ಡ್? ಎಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ? So rivets which have a hole to their entire length and a mandrel is inserted in that. ಎಲ್ಲಿ ಎಂಟೈರ್ ಲೆಂತ್ ಹೋಲ್ ಇರುತ್ತೋ ಮತ್ತೆ ಅದರೊಳಗಡೆಗೆ ಮ್ಯಾಂಡ್ರಲ್ ಅನ್ನ ಇನ್ಸರ್ಟ್ ಮಾಡ್ತೀವೋ ಅಲ್ಲಿ ನಾವು ಈ ಒಂದು ಪಾಪ್ ರಿವಿಟರ್ ಅನ್ನ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಡ್ ವೇರ್ ಅದರ್ ಸೈಡ್ ಆಫ್ ದ ರಿವಿಟ್ ಇಸ್ ನಾಟ್ ಅಸೆಸಿಬಲ್. ಇನ್ನೊಂದು ಸೈಡ್ ರಿವಿಟ್ ನಾವು ಅದನ್ನ ಹೆಡ್ ಅನ್ನ ಫಾರ್ಮೇಶನ್ಸ್ ಅನ್ನ ಮಾಡ್ಲಿಕ್ಕಾಗ್ಲಿ ಮತ್ತೊಂದು ಕಲೆ ಅದು ಅಸೆಸ್ ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ಪಾಪ್ ರಿವಿಟರ್ ನ ನಾವು ಬಳಸ್ತೀವಿ ರಿವಿಟಿಂಗ್ ಅನ್ನ. ಸಾಮಾನ್ಯವಾಗಿ ಇಟ್ ಇಸ್ ಯೂಸ್ಡ್ ಇನ್ ಆಟೋಮೊಬೈಲ್ ಅಂಡ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್. ಆಟೋಮೊಬೈಲ್ ಇಂಡಸ್ಟ್ರೀಸ್ ನಲ್ಲಿ, ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ನಲ್ಲಿ ಪಾಪ್ ರಿವಿಟರ್ ಅನ್ನ ಜಾಸ್ತಿ ಯಥೇಚ್ಛವಾಗಿ ರಿವಿಟಿಂಗ್ ಮಾಡಲಿಕ್ಕೆ. ವಾಟ್ ಈಸ್ ದ ಪರ್ಪಸ್ ಆಫ್ ಕಾಕಿಂಗ್ ಅಂಡ್ ಪುಲ್ಲರಿಂಗ್? ಟು ಅಚೀವ್ ಲೀಕ್ ಪ್ರೂಫ್ ರಿವಿಟೆಡ್ ಜಾಯಿಂಟ್. ಕಾಕಿಂಗ್ ಪುಲ್ಲಿಂಗ್ ಮಾಡ್ತಕ್ಕಂಥದ್ದು ಏನಕ್ಕೆ? ಲೀಕ್ ಪ್ರೂಫ್ ರಿವಿಟೆಡ್ ಜಾಯಿಂಟ್, ದಟ್ ಮೀನ್ಸ್ ಫ್ಲೂಯಿಡ್ ಟೈಟ್ ಜಾಯಿಂಟ್ ಅನ್ನು ಮಾಡಲಿಕ್ಕೆ ನಾವು ಕಾಕಿಂಗ್ ಅಂಡ್ ಪುಲ್ಲರಿಂಗ್ ಅನ್ನ. Which tool is used for setting 1/8 inch, 1/2 inch and 3/16 inch diameter standard open type blind rivets? ಯಾವ್ದನ್ನ? ಈ ಓಪನ್ ಟೈಪ್ ಬ್ಲೈಂಡ್ ರಿವಿಟ್ಸ್ ಅನ್ನ ರಿವಿಟಿಂಗ್ ಮಾಡ್ಲಿಕ್ಕೆ ಒಂದು ರಿವಿಟ್ ಟೂಲ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವ್ದನ್ನ? ಲೇಜಿ ಟಾಂಗ್ ಅಂತ ನಾವು ಕರಿತೀವಿ. ಇಲ್ಲಿ 4 ಆನ್ಸರ್ ಇದೆ. ರಿವಿಟಿಂಗ್ ಪ್ಲೇಸ್, ಲೆವರ್ ಅಂಡ್ ಟೂಲ್, ನ್ಯೂಮ್ಯಾಟಿಕ್ ಬ್ಲೈಂಡ್ ರಿವಿಟರ್ ಅಂತಿದೆ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್, ಲೇಜಿ ಟಾಂಗ್. In the tool X, what is the process one below? ಇಲ್ಲಿ ಇರ್ತಕ್ಕಂಥ ಹೆಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾಕಿಂಗ್ ಟೂಲ್ ಅಂತ ಕರಿತೀವಿ. ಪ್ರೋಸೆಸ್ ಇಸ್ ಕಾಕಿಂಗ್. ಅದೇ ರೀತಿ ನೇಮ್ ದ ಟೂಲ್ Y. ವಾಟ್ ಇಸ್ ದ ಪ್ರೋಸೆಸ್ ಒನ್ ಬಿಲೋ? ದಿಸ್ ಟೂಲ್ ಇಸ್ ಕಾಲ್ಡ್ ಪುಲ್ಲರಿಂಗ್ ಟೂಲ್. ದ ಪ್ರೋಸೆಸ್ ಇಸ್ ಕಾಲ್ಡ್ ಪುಲ್ಲರಿಂಗ್ ಟೂಲ್. ವೆರಿ ಗುಡ್. ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಏನ್ ಕ್ವಶನ್ಸ್ ಕೇಳಿದೆ ಅದರಲ್ಲೇ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ.
Which tool is used to form the final shape of the rivet during riveting? Final shape ಅನ್ನ ಮಾಡಲಿಕ್ಕೆ ಯಾವುದನ್ನ ಯೂಸ್ ಮಾಡ್ತಾರೆ? Dolly, pop riveter, rivet snap and hand riveter. So I think C is the correct answer. Yes, C is the correct answer. Rivet snap. Which tool is used for setting and forming the heads? ಸೆಟ್ಟಿಂಗ್ ಮಾಡಲಿಕ್ಕೆ ಫಾರ್ಮಿಂಗ್ ಮಾಡಲಿಕ್ಕೆ ಏನನ್ನ ಬಳಸ್ತಾರೆ? ಯಾವ ಟೂಲ್ ಅನ್ನ ಬಳಸ್ತಾರೆ? ಡಾಲಿ, ಪಾಪ್ ರಿವಿಟರ್, ಹ್ಯಾಂಡ್ ರಿವಿಟರ್, ಕಂಬೈನ್ಡ್ ರಿವಿಟ್ ಸೆಟ್. ಕಂಬೈನ್ಡ್ ರಿವಿಟ್ ಸೆಟ್ ಅನ್ನ ಸೆಟ್ಟಿಂಗ್ ಆಫ್ ದಿ ರಿವಿಟ್ ಮಾಡಬಹುದು, ಹೆಡ್ ಅನ್ನ ಫಾರ್ಮೇಶನ್ಸ್ ಕೂಡ ಮಾಡಬಹುದು. ಸೊ ದ ಆನ್ಸರ್ ಇಸ್ ಡಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕಂಬೈನ್ಡ್ ರಿವಿಟ್ ಸೆಟ್. ವಿಚ್ ಟೂಲ್ ಇಸ್ ಯೂಸ್ಡ್ ಟು ಅಲೈನ್ ದ ಹೋಲ್ಸ್ ಟು ದಿ ರಿವಿಟ್ ಹೆಡ್? ಹೋಲ್ ಅನ್ನು ಅಲೈನ್ ಮಾಡಲಿಕ್ಕೆ ಯಾವ ಟೂಲ್ ಅನ್ನ ಯೂಸ್ ಮಾಡ್ತಾರೆ? A dolly, B rivet snap, C drift, D pop riveter. Which is correct? Drift. Drift is used to align the hole of the riveting. C is the correct answer. Which process is used to make fluid tight joints while riveting? Fluid joint caulking. ನೋಡೋಣ, ಬೇಜಿಂಗ್ ಇದೆ, caulking ಇದೆ, soldering ಇದೆ, pullering ಇದೆ. So fluid tight joint, that is called pullering. Leak proof joint, that is called caulking. Which tool is used for closing down the heads of the plates and heads of the rivet to form a metal to metal joint? ಯಾವ ಟೂಲ್ ಅನ್ನ ಯೂಸ್ ಮಾಡ್ತೀವಿ? ನೋಡೋಣ, ಡಾಲಿ, caulking tool, drift and pullering tool. Which one is used? That is caulking tool. Caulking tool ಅನ್ನು ನಾವು ಯೂಸ್ ಮಾಡ್ತೀವಿ. ಹೆಡ್ ಆಫ್ ದಿ ರಿವಿಟ್ ಮತ್ತೆ ಪ್ಲೇಟ್ ಅನ್ನ ಎರಡನ್ನೂ ಪ್ರೆಸ್ ಮಾಡಲಿಕ್ಕೆ caulking tool. ಬರೀ ಪ್ಲೇಟ್ ಆದ್ರೆ that is called pullering tool. Which tool is used for pressing the surface of the edge of the plate while riveting? ಇಲ್ಲಿ pullering ಗೆ ಬರಬೇಕು. ಡಾಲಿ, pullering tool, drift and caulking tool. ಇಲ್ಲಿ correct B is the correct answer. Pullering tool. What is the name of the tool marked X? Drift, hand riveter, pullering tool, caulking tool. So this is pullering tool. C is the correct answer. What is the name of the tool marked X? ಇದು ಹೇಳ್ತಾ ಇದ್ದಂಗೆ ಹೇಳ್ಬೋದು, ಹೆಡ್ ಮತ್ತೆ ಪ್ಲೇಟ್ ಎರಡೂ ಬಂದ್ಬಿಟ್ರೆ ಅದನ್ನ caulking ಅಂತ ಕರಿತೀವಿ. ಇಲ್ಲಿ A pop rivet, B rivet snap, pullering tool, caulking tool. So correct answer is D, caulking tool. D is the correct answer. What is the name of the tool zone? ಇಲ್ಲಿರ್ತಕ್ಕಂಥ ಟೂಲ್ ಏನಿದೆ? ಇದನ್ನ ಈಗ ತಾನೇ ಹೇಳಿದ್ದೀನಿ. ದಿಸ್ ಇಸ್ ಲೇಜಿ ಟ್ಯಾಂಕ್. ಟುಬುಲಾರ್ ಬ್ಲೈಂಡ್ ರಿವಿಟ್ ಅನ್ನ ರಿವಿಟಿಂಗ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಲೇಜಿ ಟಾಂಗ್ ರಿವಿಟಿಂಗ್ ಪ್ಲೇಸ್, ಲೆವರ್ ಹ್ಯಾಂಡ್ ಟೂಲ್, ನ್ಯೂಮ್ಯಾಟಿಕ್ ಬ್ಲೈಂಡ್ ರಿವಿಟರ್. ಸೊ ಈ ಲೇಜಿ ಟಾಂಗ್ ಇದು ರಿವಿಟಿಂಗ್ ಪ್ಲೇಸ್ ಅಲ್ಲ, ದಿಸ್ ಇಸ್ ಲೇಜಿ ಟಾಂಗ್. ಸೊ ಇಲ್ಲಿ ಒಂದು ಮಿಸ್ಟೇಕ್ಸ್ ಇದೆ. ಸೊ ಆ ಮಿಸ್ಟೇಕ್ಸ್ ಕರೆಕ್ಟ್ ಅನ್ನ What's the name of the tool zone? A lazy tongue, B riveting place, C lever hand tool, D pneumatic blind riveter. So this one is called A, lazy tongue. Okay. So choose the correct answer. Next, what is the name of the tool zone? ಇಲ್ಲಿ ಇರ್ತಕ್ಕಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಟೂಲ್ ಏನಾಗಿದೆ, ಏನ್ ಚಿತ್ರ ಇದು ನೋಡೋಣ. A ಡಾಲಿ, B ರಿವಿಟ್ ಸ್ನ್ಯಾಪ್, C ಪಾಪ್ ರಿವಿಟರ್, D ಬಂದು ಹ್ಯಾಂಡ್ ರಿವಿಟರ್ ಅಂತಿದೆ. ಸೊ ವಿಚ್ ಇಸ್ ಕರೆಕ್ಟ್? ದಿಸ್ ಒನ್ ಇಸ್ ಕಾಲ್ಡ್ ಹ್ಯಾಂಡ್ ರಿವಿಟರ್. D is the correct answer. So this is hand riveter. What is the name of the tool zone? ಇಲ್ಲಿ ಇರ್ತಕ್ಕಂಥದ್ದು ಡಾಲಿ, ರಿವಿಟ್ ಸ್ನ್ಯಾಪ್, ಪಾಪ್ ರಿವಿಟರ್, ಹ್ಯಾಂಡ್ ರಿವಿಟರ್. So this is pop riveter. So like that in the examination, so many type of questions can be given in MCQ. CBT based ಅಲ್ಲೂ ಅನೇಕ questions ಇದೆ. So can practice computer based test, online test in Nimi portal or bharatskill.com portal. And what are all given, ನಾನು ಇತರೆ ಏನನ್ನ ಕೊಟ್ಟಿದ್ದೀನಿ ನಿಮಗೆ ಲಿಂಕ್ಸ್ ಅನ್ನ, ಅಲ್ಲೂ ಕೂಡ ನಾನು ಮಾಡಿರ್ತಕ್ಕಂಥದ್ರಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಅವುಗಳನ್ನ ಪ್ರಾಕ್ಟೀಸ್ ಮಾಡಿ.
ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ನಿಮಗೆ ನಿಮಿ ಫಸ್ಟ್ ಇಯರ್ ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ವೀಕ್ ನಂಬರ್ 18 ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿವರಗಳಿದೆ, ಅಲ್ಲಿ ನೀವು ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ಮಕ್ಕಳೇ. ಧನ್ಯವಾದಗಳು.